ಮೊದಲನೇದಾಗಿ ಇವತ್ತು ನಮ್ಮ ಸಿನಿಮಾದ ಬಿಡುಗಡೆ ದಿನ. ಇವತ್ತು ಮೊದಲನೇ ಶೋ ಇಲ್ಲಿ ಸಂತೋಷವಾಗಿದೆ. ನಮಗೆ ದ ಹೋಲ್ ಇಡೀ ಸಿನಿಮಾ ಆ ಕ್ಲೈಮ್ಯಾಕ್ಸ್ಗೋಸ್ಕರ ಬಿಲ್ಡ್ ಮಾಡಿದ್ದು. ಸೊ ಆ ಕ್ಲೈಮ್ಯಾಕ್ಸಲ್ಲಿ ಜನ ವಿಜಲು ಚಪ್ಪಾಳೆ ಹೊಡೆದ್ರಲ್ಲ, ಅದು ಸ್ವಲ್ಪ ಒಂಥರ ಸಮಾಧಾನ ಕೊಡ್ತು ನನಗೆ. ನನಗೊಂದು ಭಯ ಇತ್ತು, ನಾನು ಇಷ್ಟು ದಿನ ಕಾಮಿಡಿ ಮಾಡಿ ಈ ಥರ ಇದ್ದವನು, ಆ್ಯಕ್ಷನ್ ಮಾಡಿದಾಗ ಜನ ಯಾವ ಥರ ತಗೋತಾರ ಇಲ್ವಾ ಅಂತ. ಬಟ್ ಯಾವಾಗ ಕ್ಲೈಮ್ಯಾಕ್ಸಲ್ಲಿ ಆ ವಿಜುವಲ್ಲು ಚಪ್ಪಾಳೆ ಬಂತಲ್ಲ, ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹೇಳಿ ಮಲೈಕಾ ನೀವು. ಅದೇ ಇವತ್ತು ಫಸ್ಟ್ ಡೇ ರಿಲೀಸ್ ಆಗಿದೆ. ಹೇಳಿದಾಗೆ ಕ್ಲೈಮ್ಯಾಕ್ಸ್ಗೋಸ್ಕರ ನಾವು ಅಂದರೆ ಅದನ್ನು ಬಿಲ್ಡ್ ಮಾಡಬೇಕಿತ್ತು. ಗರುಡರಾಮ್ ಸರ್ ಮತ್ತು ನಾಗಭೂಷಣ್ ಸರ್. ಸೊ ಜಗ್ಗು ಮತ್ತು ಸಿದ್ದು ಫೈಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಜನಕ್ಕೆ ಇಷ್ಟ ಆಗಿದೆ. ಸೊ ಒಂಥರ ಫೀಲ್ ಗುಡ್ ಮೂವಿ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇವತ್ತಿಂದ ನಮ್ಮ ಸಿನಿಮಾ ಇಷ್ಟು ದಿನ ಹೇಳ್ತಾ ಇದ್ವಿ ಏಪ್ರಿಲ್ 10 ಅಂತ. ಇವಾಗ ಏಪ್ರಿಲ್ 10 ಬಂದಿದೆ. ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಷ್ಟೇ. ಹೌದೌದು, ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅಲ್ಲಿ ಜರ್ನಿ ಮ್ಯಾಚ್ ಆಗುತ್ತೆ, ನಿಮ್ಮದು ಮ್ಯಾಚ್ ಆಗುತ್ತೆ, ಮಲೈಗರ್ ಮ್ಯಾಚ್ ಆಗುತ್ತೆ, ಡೈರೆಕ್ಟರ್ ಮ್ಯಾಚ್ ಆಗುತ್ತೆ. ಅದು ಸಿಂಬಾಲಿಕಲಿ ಎಲ್ಲವೂ ಹೇಳುತ್ತೆ. ಅದು ಕ್ಲಾಪ್ಸ್ ಬಿಡುತ್ತೆ ಆ್ಯಕ್ಚುಲಿ. ಹೌದು, ಅಂದರೆ ಇಡೀ ಸಿನಿಮಾನೇ ಅದು. ಅಂದರೆ ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಏನಾದರೂ ನಾನು ದುರ್ಬಲ ಅಂತ ನಾನು ಅಂದ್ಕೊಂಡ್ರೆ, ನಾನು ವೀಕ್ ಅಂತ ಅಂದ್ಕೊಂಡ್ರೆ ನಾನು ವೀಕಾಗಿ ಹೇಳ್ತೀನಿ. ಇಲ್ಲ, ನನ್ನ ಕೈಲಿ ಆಗುತ್ತೆ ಅನ್ನೋ ಛಲ ಇದ್ದಾಗ ಮಾತ್ರ ನಾನು ಏನಾದ್ರು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನೇ ಸಿನಿಮಾದಲ್ಲಿ ತೋರಿಸೋದು. ನನ್ನ ಜೀವನದಲ್ಲಿ ಅದು ಧನಂಜಯ ಆಗಿದ್ದಾನೆ, ಸಿನಿಮಾದಲ್ಲಿ ಅನಕೊಂಡಾಗಿ ಬಂದಿದ್ದಾನೆ. ಜೀವನದಲ್ಲಿ ಧನಂಜಯ ಹೇಳ್ಕೊಟ್ಟಿದ್ದಾನೆ ಏನಾದರೂ ಮಾಡು ಅಂತ ಹೇಳ್ಕೊಡೋದಕ್ಕೆ. ಸಿನಿಮಾದಲ್ಲಿ ಅವನೇ ಅನಕೊಂಡಾಗಿ ಬಂದು ಅದು ಮಾಡಿಸಿದ್ದಾನೆ. ಟೈಟ್ಲ್ಗಳಂಗೆ ಆಪತ್ ಬಾಂಧವ ಅಂತ ತುಂಬ ಸೆನ್ಸಿಬಲ್ ಆದಂಥ ಥಾಟ್ ಇದೆ ಡೈರೆಕ್ಟರ್. ಹೌದು, ಆಪತ್ ಬಾಂಧವ ಧನಂಜಯ. ಹೌದು. ಅಂದರೆ ಇದು ಬರೀ ಕರಾಟೆನ ಫೋಕಸ್ ಮಾಡುತ್ತೆ ಅಂತ ಜನ ಮೈಂಡ್ ಸೆಟ್ ಇತ್ತಲ್ಲ, ಇಲ್ಲಿ ಎಲ್ಲವನ್ನೂ ನೀವು ಫೋಕಸ್ ಮಾಡಿದ್ದೀರಿ. ಅಪ್ಪ ಅನ್ನೋ ಪ್ರೀತಿ, ರೆಸ್ಪೆಕ್ಟ್, ಅಂದರೆ ಜವಾಬ್ದಾರಿ ಎಲ್ಲವನ್ನೂ ಆಗಿದೆ. ಹೌದು, ಒಂದು ಫ್ಯಾಮಿಲಿ ವ್ಯಾಲ್ಯೂಸು ಇದ್ರ ಸುತ್ತ ಮಾಡೋ ಹೇಗೇನು ಪ್ರೀತಿಸೋರು ನಂಬಿಕೆ ಹೆಂಗೆ ಉಳಿಸ್ಕೋಬೇಕು, ಅಪ್ಪ ಅಮ್ಮನ ನಂಬಿಕೆ ಹೆಂಗೆ ಉಳಿಸ್ಕೋಬೇಕು, ಇದ್ರ ಸುತ್ತ ನಡೆಯೋದಂಥದ್ದೇ ಇದು.